ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಸರ್ಪ್ರೈಸ್ ಕಾಣಿಸ್ತೀನಿ ಆಯಿತಾ. ಯಾಕಂದರೆ ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ. ನೋಡಿ ಒಂದು ನಿಮಿಷ ಇಲ್ಲಿ ನೋಡಿ. ಹಾಯ್ ಅನ್ನೆ. ಹಾಯ್ ಗೈಸ್. ಯಾವಾಗ ಬಂದಿದ್ದು? ನಿನ್ನೆ ಬಂದು ಥಂಡಿ ಆಗಿದೆ ನಂಗೆ. ಇಲ್ಲಿ ಬಂದು ಎಲ್ಲಿಗೆ ಹೋಗ್ತಿದೀಯಾ? ದೇವಸ್ಥಾನಕ್ಕೆ. ಯಾವುದು ಗೊತ್ತಿಲ್ಲ. ಅಮ್ಮ ಅಂಕಲ್ ದೂರ ಬಂದಲ್ಲ. ದೇವಸ್ಥಾನಕ್ಕೆ ಗೊತ್ತಿರ್ತೀವಿ. ಯಾವ ಆಂಟಿ ವಾಯ್ಸೇ ಬರೋದಿಲ್ಲ. ಆಂಟಿಗೊಂದು ಮೈಕ್ ಕೊಟ್ಟು ಮಾತಾಡ್ಸ್ತಾರೆ. ಕುತ್ಯಾರ್ದ ದೇವಸ್ಥಾನ ನಾವು ಅಂದತ ಕೊರಗಜ್ಜ ಮಂತ್ರ ದೇವತೆ ಹತ್ರ ಹೋಗ್ತಿದ್ದೀವಿ ಗೈಸ್. ಏನಂದರೆ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಾವು ತುಂಬ ಪಟ ಎದ್ದು ಬೇಗ ರೆಡಿಯಾಗಿ ಬಂದಿದ್ದು. ಇವಾಗ 7 ಗಂಟೆ ಆಗಿದೆ. ನಾವು 6 ಗಂಟೆಗೆ ಅಷ್ಟೇ ಎದ್ದಿದ್ದೀವಿ. 4:15 ಇದ್ದಂಗೆ ಆಡ್ತಿದ್ದೆ. ಇವಾಗ ಬಸ್ಸಿಗೆ ವೇಟಿಂಗ್ ಗೈಸ್ ಇಲ್ಲಿ ಜೋಡ್ ರಸ್ತೆಯಲ್ಲಿ. ಎಷ್ಟು ಗಂಟೆಗೆ ಬಂದಿದೆ? ನಾವು ಆ್ಯಕ್ಚುಲಿ ಕಾರ್ಕಳ ಬಸ್ ನಾವು ಆಟೋದಲ್ಲಿ ಬಂದ್ವಿ ಗೈಸ್. ಇವಾಗ ಪಡುಬಿದ್ರೆಗೆ ಹೋಗ್ತಿದ್ದೀವಿ. ಗೈಸ್ ಇಲ್ಲಿ ಒಂದು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮಗೀಗ ಪಟ್ಟ ಕೈ ಮುಗಿಯೋದು ಪಟ್ಟ ಹೋಗೋದು. ಬರೋಕ್ಕೆ 2 hours, ಕೈ ಮುಗಿಯೋಕ್ಕೆ 10 ನಿಮಿಷ ಅಷ್ಟೇ. ಆಯಿತು ಗೈಸ್, ಎಲ್ಲ ಕೇಳೋದು ಕೇಳಿ ಎಲ್ಲ ಆಯಿತು. ಹೇಗನ್ನಿಸ್ತು? ತುಂಬ ಫ್ರೆಶ್ ಅನಿಸ್ತು. ಹಸುವಾಗಿದೆ. ಮೇರಿ ಕ್ರಿಸ್ಮಸ್. ನಮಗೆ ತಿಂತಿದ್ದೀನಿ, ಇದನ್ನು ಬಿಟ್ಟಿದ್ದೀನಿ. ನಾವು ಬಂದ್ವಿ, ಜೋಡ್ ರಸ್ತೆಗೆ ಬಂದ್ವಿ ಗೈಸ್ ಆಲ್ರೆಡಿ. ಬಟ್ ಅಲ್ಲ, ನಿಧಿ ಮನೆಗೆ ಬಂದಿದ್ದು ನಾನ್ ವೆಜ್ ತಿನ್ನೋಂಗೆ ಇಲ್ಲ. ಒಳ್ಳೆದು. ಒಂದು 10 ದಿನ ತಿನ್ನು ಗೈಸ್. ಎಲ್ಲ ನಾವು ಒಂದಿನಕ್ಕೆ ಪ್ಯಾಕ್ ಮಾಡ್ಕೊಂಡ್ವಿ. ಇನ್ನು 1 day ವಿತ್ ಅವರ್ ಅಜ್ಜಿ. ದೊಡ್ಡ ಒಳ್ಳೆ ವಿತ್ ಗಾಯ್ಸ್. ಅಲ್ಲೇ ಒಂದಿನ ನೋಡುವ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಂದು ಕೋರಿ ರೊಟ್ಟಿ, ಕೋರಿ ಸಾರು ತಿನ್ಲಿಕ್ಕಿಲ್ಲ. ಅದು ನೆಕ್ಸ್ಟ್ ಟೈಮ್ ಮತ್ತೆ ಬಾ. ಅದು ಇರುವಾಗ ಬರುದಿಲ್ಲ ಇವಳು. ಲಾಸ್ಟ್ ಟೈಮ್ ತಿಂದಿಲ್ಲ. ಅದೇ ಅಂದ್ರೆ 3 ದಿನ ಅದನ್ನೇ ತಿಂದಿದ್ದೀನಿ ಗೈಸ್. ತಿಂಡಿಗೂ ಮನೆ ಊಟಕ್ಕೂ. ಆದ್ರೆ ಈಗ ಆಗೋದಿಲ್ಲ. ಯಾಕಂದ್ರೆ ನಾ ಹೇಳ್ದಂಗೆ ನಮ್ಮ ಅಣ್ಣ ಮಾತು ಹಾಕಿದ್ದಾರೆ. ಸೊ ನಾವೆಲ್ಲ ವೆಜ್ ಫುಲ್ಲು. ಸೊ ಇವಳು ವೆಜ್ ಬಂದು. ಸೊ ಒಳ್ಳೇದಾಗ್ಲಿ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಲ್ಲ ದೊಡ್ಡನ ಮನೆಗೆ. ಇಲ್ಲಿ ಎಲ್ಲಿ ಕರ್ಕೊಂಡು ಹೋಗೋದು ದೊಡ್ಡನ ಮನೆಗೆ? ತುಂಬಾ ಖುಷಿಯಾಗಿದ್ದಾವೆ. ಚಲೋ ಸರಿ ಹೋಗುವ.
ಸಿಗ್ತೀವಿ ಗೈಸ್ ಆಮೇಲೆ. ಹಾಂ ಹಾಯ್ ಗೈಸ್, ನಾವು ಮನೆಗೆ ಬಂದ್ವಿ ಗೈಸ್ ಫೈನಲಿ. ಎಷ್ಟು ಬಿಸಿಲಲ್ಲಿ ಕಪ್ಪಾಗ್ಬಿಟ್ಟಿದ್ದೀನಿ ಜಬ್ಬ. ಮನೆಗೆ ಬಂದ್ವಿ. ಊಟ ರೆಡಿ. ಕೊಜಾಕ್ ಮೀನ್ಸ್ ಕರ್ಡ್. ಇವತ್ತು ನಾವು ಮನೆಯದು ಟೂರ್ ಮಾಡುವ, ಹೋಮ್ ಟೂರ್ ಮಾಡುವ. ಓಕೆ, ಅದು ಬೇರೆ. ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡುವ ಅಂತ ನೋಡ್ತಿದ್ದೆ ಆಯಿತಾ. ಒಂದು ಎಪಿಸೋಡ್ ಆಯ್ತು, ಇನ್ನೊಂದು ಎಪಿಸೋಡ್ ಡೌನ್ಲೋಡ್ ಮಾಡಲಿಕ್ಕೆ ಇಲ್ಲಿ ಮನೆ ಮೇಲ್ಗಡೆ ಬಂದಿದ್ದೀನಿ ಈಗ. ಅಲ್ಲಿ ಒಳಗೆ ನೆಟ್ವರ್ಕೇ ಇಲ್ಲ. ಅದು ಬೇರೆ ಇವತ್ತು ನಮ್ಮದು ಚಿಕ್ಕು ಮಾಮದು ಆ್ಯನಿವರ್ಸರಿ. ಇವತ್ತು 25 ಡಿಸೆಂಬರ್. ಅದು ಎಂಥ ಹೀಗೆ ವಿಶ್ ಮಾಡೋದೆಲ್ಲ ವೀಡಿಯೋಸ್ ಇರುತ್ತಲ್ಲ, ಅದು ಬೇರೆ ಸೆಂಡ್ ಮಾಡಬೇಕಂತ ಸೆಂಡ್ ಮಾಡ್ತಾನೇ ಇದ್ದೀನಿ ಅವಾಗಿಂದ. ಮೊಬೈಲ್ ಮೇಲೆ ಇಟ್ಕೊಂಡು ಸೆಂಡೇ ಆಗ್ತಿಲ್ಲ. ಇಲ್ಲಿ ನೆಟ್ವರ್ಕೇ ಇಲ್ಲ ಗಾಯ್ಸ್. ಹಾಯ್ ಗಾಯ್ಸ್, ಒಂದು ರೌಂಡ್ ನಿದ್ದೆ ಆಗಿ ನಾವು ಬನಕ್ಕೆ ಹೋಗ್ಬೇಕಂತ ಹೋಗ್ತಿದ್ದೀವಿ. ಆದರೆ ನಮಗೆ ದಾರಿ ನನಗೆ ದಾರಿ ಗೊತ್ತಿಲ್ಲ. ಇವಳನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ನೋಡು, ದಾರಿ ಗೊತ್ತಿಲ್ಲ. ಸಿಗ್ತದೆ ಇಲ್ಲಿ ನೋಡಿ, ನಾವಿಲ್ಲಿ ಇಲ್ಲೇ ಸೀದಾ ಹೋಗಬೇಕು ಏನೋ ಅಂತ ಹೇಳಿದ್ರು. ನೋಡುವ, ಸೀದಾ ಹೋಗಿ. ಇಲ್ಲಿ ನೋಡಿ ಗಾಯ್ಸ್, ವ್ಯೂ ಇಲ್ಲಿ ಇದು ಎಂತ ಹೇಳು, ತಾಜ್ ಕರೆಕ್ಟ್ ಉಂಟು ಹೌದು, ಕ್ಲೀನ್ ಉಂಟು. ಇಲ್ಲಾಂದ್ರೆ ಎಂತ ಕ್ಲೀನ್ ಮಾಡ್ತೀಯಾ? ಅಯ್ಯಯ್ಯೋ, ಇದು ಎಂತ ಒಬ್ಬ ಇಲ್ಲಿ ನೋಡಿ, ಸಣ್ಣ ಟ್ರಕ್ ಮಾಡ್ದಂಗೆ ಕಪ್ಪಂಗಲ್ಲ. ದಾರಿ ನೆನ್ಪಿಟ್ಕೋ, ನಮ್ಗೆ ಅಕಸ್ಮಾತ್ ಸಿಕ್ಕರೆ ವಾಪಸ್ಸು ಬರಬೇಕಲ್ಲ ಇದೇ ದಾರಿಯಲ್ಲಿ. ನಾನಂತೂ ಹಿಂಗೆ ದಾರಿ ಮಾರ್ಕ್ ಕಂಡ್ಕೊಂಡು ಹೋಗ್ತಿದ್ದೀನಿ. ಅದು ಎಲ್ಲಿ ಕರ್ಕೊಂಡು ಹೋಗ್ತಿದೆ ಅಲ್ಲಿ. ಬಾಬಾ, ಈ ಡ್ರೆಸ್ ಹಾಕೊಂಡು ಸುಮ್ಮನೆ ಪ್ಯಾಂಟ್ ಟಿ ಶರ್ಟ್ ಹಾಕೋ ಬರ್ಬೇಕಿತ್ತು. ದೇವಸ್ಥಾನಕ್ಕಲ್ಲ. ನೀನೊಂದು ದಿನಕ್ಕೊಂದಿಲ್ಲ 5 ಸಲ ಬಂದ್ರೆ ಬಾರಿ ಗಾಯ್ಸ್, ಅಲ್ಲಿ 2 ನಾಯಿ ಉಂಟು ಗಾಯ್ಸ್. ಅದಕ್ಕೆ ಅವ್ರ ಮನೆಯವರು ಆಂಟಿ ಬರ್ತಿದ್ದಾರೆ. ನಮಗೆ ಆಂಟಿ ಒಂದು 2. ಹಾಂ, ಅವ್ರ ಮನೆ ನಾಯಿ ಎಲ್ಲ ಅಂತ ಇದು ಯಾವುದೋ ಬೇರೆ ಮಂದಿ ನಾಯಿ. ಹೊಡಿಲಿಕ್ಕೆ ಕಿವಿ ಶಾರ್ಪ್ ಇದೆ, ದೂರದಿಂದ ಅಯ್ಯಯ್ಯೋ ರೆಡಿ. ಇದು ಎಲ್ಲಿ ಹೋಗೋದಂತ ಗೊತ್ತಿಲ್ಲ ಮಾತ್ರ. ಗಾಯ್ಸ್, ಫುಲ್ಲು ನಾಯಿ. ಇನ್ನೊಂದಿದೆ ನಾಯಿ. ನಿಮಗೆಂತ ಸಿಕ್ಕೋದಿಲ್ಲ ಬಾಯಿ ಹಾಕಿದ್ರೆ. ಇವತ್ತೆಲ್ಲ ವೆಜ್ ತಿಂದಿದ್ದು. ನೀನು ನಾನ್ ವೆಜ್ ಇದೆಯಲ್ಲ. ಸರಿಯಾದ ದಾರಿಯಲ್ಲಿ ಹೊರಟಿದ್ದೇವೆ. ಬಾ, ಹುಡ್ಕೊಂಡು ಹೆಂಗೋ ಬಂದ್ವಿ. ಈಗ ವಾಪಸ್ ಹೋಗುವಾಗ ಗಮ್ಮತ್ತುಂಟು ಗಾಯ್ಸ್. ಇದ್ಯಾವುದೇ ಏನು ಚೇಂಜ್ ಆಗಿ ಏನು ಗೊತ್ತಾಗ್ತಿಲ್ಲ. ಓಕೆ, ಬಂತು. ಇಲ್ಲಿ ನೀನು ಬಂದಿದ್ಯಾ ಇಲ್ವಾ ಗೊತ್ತಿಲ್ಲ, ನೆನಪಿಲ್ಲ ನನಗೆ. ನೀನು ಬಂದಿದ್ಯಾ ಇಲ್ವಾ ಗೊತ್ತಿಲ್ಲ, ನೆನಪಿಲ್ಲ ನನಗೆ.
ಫೈನಲಿ ನಾವು ನಮಗೆ ನಾಗಬನ ಸಿಕ್ತು ಗಾಯ್ಸ್. ಎಂತ ಹಿಂದಿನ ಒಂದ್ಸತಿ ಹೋಗಿದ್ವಿ, ಅದು ಇದೇ ತರ ಇದು ಅಲ್ವಾ, ಇದಕ್ಕೆ ಲಿಂಕ್ ಆಗಿತ್ತು ದೇವಸ್ಥಾನ. ಹಾಂ, ಪೂಜೆ ಇದ್ದಾಗ ಫುಲ್ಲು ಕ್ಲೀನ್ ಮಾಡಿರ್ತಾರೆ. ಇವಾಗ ಬರಲಿಕ್ಕೆ ಕಷ್ಟ ಆಗ್ತಾ ಉಂಟು. ನಾಗದೇವರು ಮಿಷನ್ ಅಕಾಂಪ್ಲಿಷ್ಡ್ ಗಾಯ್ಸ್. ಅದೇ ಟ್ರೆಕ್ ಮಾಡಿ ಬಂದ್ವಿ. ಕಾಲೆಲ್ಲ ಗಾಯ. ಹೌದು, ಫುಲ್ ಗಾಯ ಇಲ್ಲ ನೋಡಿ. ಸಣ್ಣ ಸಣ್ಣದು ಕಾಣಿಸ್ತಾ ಇಲ್ಲ. ಇದೆಂತ ಹಣ್ಣು? ಡ್ಯಾಮು. ಓಹೋ ಹೋ ಹೋ. ನೀನು ಯಾವ್ದು ಬಂದಿರೋದಂತ ಗೊತ್ತಾಯ್ತು ನನಗೆ. ಅದು ಈಚೆ ಅಲ್ಲ, ಅದು ಆಚೆ ಹಿಂದೆ. ಅದು ದೇವಸ್ಥಾನ, ಅದು ಮೇಲ್ಗಡೆ ಅಲ್ಲ. ಗೈಸ್, ಇವ್ರು ಮೊಬೈಲೇ ತರಲಿಲ್ಲ ನೇಚರ್ನ ಎಂಜಾಯ್ ಮಾಡುವ ಅಂತ. ಇಲ್ಲಿ ನೋಡಿ, ಕಾಣಿಸ್ತಾನೆ ಇಲ್ಲ ಸಣ್ಣ. ನಿದ್ದೆಯಿಂದ ಹಂಗೆ ಎದ್ದು ಬಂದ್ಬಿಟ್ಟಿದ್ದೀನಿ, ಮುಖನೂ ತೊಳೆದಿಲ್ಲ. ಅದೆಲ್ಲ ಹೇಳ್ಬಿಟ್ಟಿದೆ, ದೇವ್ರ ಹತ್ರ ಬಂದಿದ್ದೀನಿ. ಇವಾಗ ಮತ್ತೆ ವಾಪಸ್ ಹೋಗ್ತಿದ್ದೀವಿ ಗಾಯ್ಸ್. ವಾಪಸ್ ಇವಾಗ ಸೇಮ್ ತಾಜಿಯಲ್ಲಿ ಹೋಗಬೇಕು. ಆಲ್ರೆಡಿ 5:30 ಆಗಿದೆ. ಮತ್ತೆ ಕತ್ಲೆ ಆದರೆ ನಮಗೆ ತಾಜಿನೂ ಗೊತ್ತಾಗೋದಿಲ್ಲ. ತಾಜಿ ಅಂದರೆ ದಾರಿ. ಈ ಫಸ್ಟು ಕೋಲ್ ಹಿಡ್ಕೊ. ಎಲ್ಲೋ ಮೆಹಂದಿ ಉಂಟು. ಮೆಹಂದಿ ಎಲ್ಲಿ ಬಿಸಾಡಿದೆ? ನಾನು ಇಲ್ಲಿ ಇಟ್ಟು ಹೋಗಿದ್ದು, ನೀ ಎಲ್ಲಿ ಬಿಸಾಡಿದೆ? ನಾನು ಬಿಸಾಡಿದ್ದಲ್ಲ, ಅಲ್ಲೆಲ್ಲೋ ಇಟ್ಟೆ, ತರಕ್ಕೆ ನೆನಪಾಗಿಲ್ಲ. ಇವಳೊಬ್ಳು ಮಾರ್ರೆ. ಅಲ್ಲ, ಅವ್ರು ಏನಕ್ಕೆ ಕೊಟ್ಟಿದ್ದು ಮತ್ತೆ ನಮಗೆ? ನಾನು ನೀನು ಬಿಸಾಡ್ದೆ ಅನ್ಕೊಂಡೆ, ಇವಳು ಯಾಕೆ ಬಿಸಾಡ್ಲ, ನಾನಲ್ಲಿ ಜಾಗೃತಿ ಮಾಡಿ ಇಡುವ ಅಂತ ಹೋಗಿ ಇಟ್ಟಿದ್ದು, ತರಕ್ಕೆ ನೆನಪಿಲ್ಲ. ನಾನೇನು ಮಾಡಲಿ? ಶಾರ್ಟ್ ಟೈಮ್ ಮೆಮೊರಿ ಗಾಯ್ಸ್ ಈ ಕೆಲಸ. ನಾನು ಹೊರಗೆ ಇಟ್ಟು ಹೋಗಿದ್ದು. ಆಗ್ಬಿಟ್ಟಿದ್ದೀನಿ ನಾನು, ಕಂಪ್ಲೀಟ್ಲಿ ಡಂಬ್ ಆಗ್ಬಿಟ್ಟಿದ್ದೀನಿ, ಏನು ನೆನಪಿಲ್ಲ. ಅಣ್ಣ ಗುರ್ತಾಂಡ ಗುರ್ತಾಂಡ ಪಿನಾಂಡ ಯಾರದು? ನೀರು ಸಿಕ್ತು ಅಬ್ಬಾ. ಅಂದರೆ ಮುಟ್ಟಾದ್ವಿ ಅಂತ ಅರ್ಥ. ಹೋಗ್ರು ಆ ಕಡೆ ಕನ್ನಡ ಬರೋದಿಲ್ಲ. ಊರ್ನ ಎಲ್ಲ ಕನ್ನಡ ಬರೋದಿಲ್ಲ. ಆ ಕಡೆ ಹೋಗಿ ಮಾರ್ರೆ. ನಾವು ಬಂದು ದಾರಿ ಬಿಟ್ಕೊಟ್ಟು ಸಾಕು. ಯಪ್ಪ, ಬಿಸಿಲು ತಿರುಗಿದ್ರೆ ಒಂಚೂರು ಬೆಳ್ಳಗೆ ಕಾಣಿಸ್ತಿದೆ. ಬನ್ನಿವಪ್ಪ. ಸುಸ್ತಾಂಡ್ ಗಾಯ್ಸ್, ಸುಸ್ತಾಂಡ್. ನನ್ನೊಂಜಿ ನಾಯ್ಕ ಅಂತ ಆಯ್ಕ್ಲ ಚಾರ್ಲಿ ಅಂದಿದ್ದೀಪಾರ. ಕಷ್ಟ ಆಗುತ್ತಂತ ರೆಡ್ ಎಕ್ಲ ಚಾರ್ಲಿ. ಸಣ್ಣ ಚಾರ್ಲಿ, ದೊಡ್ಡ ಚಾರ್ಲಿ. ಅವಿನೇ ಫುಡ್ ಅಂತ ಹೇಳುದು ನಾವು. ಯಪ್ಪ, ಫುಡ್ ಅಂತ ಹೇಳೋದು ನಾವು. ಇದು ಫಾರಿನಿಂದ ಬಂದಿದ್ದು. ಅದ್ರಲ್ಲಿ ಮಾಂಸ ಏನಾದ್ರು ಮಾಡಿ ಇದ್ ಮಾಡಿ ಅದರಲ್ಲಿ ತಿನ್ನುದು, ಅದು ಅದಕ್ಕೆ ಇಷ್ಟಪಟ್ಟು ತಿನ್ನೋದು. ಅದು ಅನ್ನಕ್ಕೆ ಹಾಕಿದ್ರೆ ಅನ್ನ ತಿಂತದೆ, ಅದೇ ಸ್ಮೆಲ್ ಬರ್ತದಲ್ಲ. ಹಾಯ್ ಗಾಯ್ಸ್, ನಾವು ಇವಾಗ ನಾಗಬನ್ನದಿಂದ ಇವಾಗಲ್ಲ ಬಂದು ಸುಮಾರು ಹೊತ್ತಾಯಿತು. ಅಲ್ಲಿ ಸ್ವಲ್ಪ ಜಕ್ಕೆ ಮಾತಾಡಿ ಕೆಳಗಡೆ ಮನೆಯಿಂದ ಆಮೇಲೆ ಇಲ್ಲಿ ಬಂದು ನಾವು ಇವಾಗ ಪನ್ನೀರ್ ಗ್ರೇವಿಗೆ ರೆಡಿ ಮಾಡ್ತಿದ್ದೀವಿ. ದೊಡ್ಡಾಗಿ ಸ್ಪೆಷಲ್ ಪನ್ನೀರ್ ಗ್ರೇವಿ ಏನು ಚಪಾತಿ. ಅದು ನಾವು ವ್ಲಾಗ್ ಮಾಡ್ಬೇಕಂತ ಇದ್ವಿ, ಆದರೆ ಫುಲ್ ಸುಸ್ತಾಗಿತ್ತು.
ಇಲ್ಲ ಮೆಲ್ಲ ಇಟ್ಟಿದ್ದು. ನೀರಾಕು ವ್ಲಾಗ್ ಮಾಡಬೇಕಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ, ಸುಸ್ತಾಗಿತ್ತು ನನಗೆ, ಅಲ್ಲಿ ಹೋಗಿ ಬಂದೆ ಸುಸ್ತಾಗಿತ್ತು. ಹಾಯ್ ಗೈಸ್, ನಮ್ಮದು ಊಟ ಎಲ್ಲ ಆಗಿ ಈಗ ಫುಲ್ಲು ರೆಸ್ಟಿಂಗ್ ಮೋಡಲ್ಲಿದ್ದೀವಿ ನಾವು. ಇವಾಗ ಬಿಗ್ ಬಾಸ್ ನೋಡಬೇಕು ಅಂತ, ಊಟ ಎಲ್ಲ ಆಯ್ತು ನಮ್ಮದು, ಇನ್ನು ಬಿಗ್ ಬಾಸ್ ನೋಡುವ ಅಂತ ಕೂತಿದ್ದೀವಿ. ನಮ್ಮ ಮನೆ ಹೋಮ್ ಟೂರ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಅಲ್ಲ, ಏನೂ ಆಗಲೇ ಇಲ್ಲ. ಮಧ್ಯಾಹ್ನ ಸಮ ಮಲ್ಕೊಂಡ್ವಿ, ಆಮೇಲೆ ಏನೂ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ನೋಡುವ. ಬಾಯ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.